ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. चौबीसों तीर्थंकर भगवान की जय हो. अनंत अनंत सिद्ध परमेष्टि भगवान की जय हो. आचार्य परमेष्टि भगवान की जय हो. उपाध्याय परमेष्टि भगवान की जय हो. साधु परमेष्टि भगवान की जय हो. आचार्य श्री उमा स्वामी की जय हो. आचार्य श्री संत शिरोमणि आध्यात्म योगी महाकवि दिगंबर आचार्य श्री 108 विद्यासागर महाराज की जय हो. आचार्य श्री विशुद्ध सागर महाराज की जय हो. मुनिश्री प्रणम्य सागर महाराज की जय हो. मुनिश्री पायसागर महाराज की जय हो. मूरु कडिमे 9 कोटि मुनिराज की जय हो. जिनवाणी माता की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ಭಗವತ್ ಉಮಾಸ್ವಾಮಿ ದೇವ ವಿರಚಿತ ತತ್ವಾರ್ಥ ಸೂತ್ರ ಅಥವಾ ಮೋಕ್ಷ ಶಾಸ್ತ್ರ ಈ ಗ್ರಂಥದ ಸ್ವಾಧ್ಯಾಯ ಆರಂಭಗೊಳ್ಳಲಿದೆ. ನನ್ನಲ್ಲಿ ಇರುವ ಪುಸ್ತಕ ಮೂಲ ಹಿಂದಿ ಟೀಕಾಕಾರರು ಪಂಡಿತ್ ಕೈಲಾಶ ಚಂದ್ರ ಶಾಸ್ತ್ರಿ ಬನರಸ್. ಇದರ ಕನ್ನಡ ಅನುವಾದಕರು ಬ್ರಹ್ಮಚಾರಿ ಸಂತೋಷ್ ಕುಮಾರ್ ಜೈನ್, ಬೆಂಗಳೂರು. ಈ ಗ್ರಂಥಕ್ಕೆ ಪ್ರೇರಣೆಯನ್ನು ನೀಡಿದವರು ಸಂತ ಶಿರೋಮಣಿ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಮಹಾರಾಜರ ಪ್ರಿಯ ಶಿಷ್ಯರಾದ ಪರಮಪೂಜ್ಯ 108 ಶ್ರೀ ಪಾಯಸಾಗರ ಮುನಿ ಮಹಾರಾಜರು. ಈ ಗ್ರಂಥದ ಪ್ರಕಾಶಕರು ಶ್ರೀ ಶಾಂತಿನಾಥ ದಿಗಂಬರ ಜೈನ ಸಂಘ, ಹಳಸಸಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮೊದಲು ಮೂಲ ಲೇಖಕರ ಲೇಖನಿಯಿಂದ ಪ್ರಸ್ತಾವನೆ ಮಾಡಲು ಶುರು ಮಾಡುತ್ತೇನೆ. ಪ್ರಸ್ತುತ ತತ್ವಾರ್ಥ ಸೂತ್ರ ಗ್ರಂಥವು ಜೈನ ಸಾಹಿತ್ಯದ ಆದ್ಯ ಗ್ರಂಥವೂ ಆಗಿದೆ. ಜೊತೆಗೆ ಸಂಸ್ಕೃತ ಜೈನ ಸಾಹಿತ್ಯದ ಆದ್ಯ ಗ್ರಂಥವೂ ಸಹ ಇದಾಗಿದೆ. ಅಲ್ಲಿಯವರೆಗೆ ಜೈನ ಸಾಹಿತ್ಯವು ಪ್ರಾಕೃತ ಭಾಷೆಯಲ್ಲಿ ಮಾತ್ರ ಉಪಲಬ್ಧಿ ಇತ್ತು ಮತ್ತು ಅದರಲ್ಲಿಯೇ ಹೊಸ ಹೊಸ ಸಾಹಿತ್ಯದ ಸೃಜನವಾಗುತ್ತಿತ್ತು. ಈ ಗ್ರಂಥದ ರಚನಾಕಾರರು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡುವ ಓಂಕಾರ ಮಾಡಿದರು ಮತ್ತು ಸಮಸ್ತ ಜೈನ ಸಿದ್ಧಾಂತಗಳನ್ನು ಸೂತ್ರದಲ್ಲಿ ನಿಬದ್ಧಗೊಳಿಸಿ ಅಂಗೈಯಲ್ಲಿ ಸಾಗರವನ್ನು ತುಂಬುವ ಮಾತನ್ನು ಚರಿತ್ರಾರ್ಥ ಮಾಡಿ ತೋರಿಸಿದರು. ಈ ಸಂಕಲನವು ಎಷ್ಟು ಸುಸಂಬದ್ಧ ಮತ್ತು ಪ್ರಾಮಾಣಿಕವೆಂದು ಸಾಬೀತು ಆಯಿತೆಂದರೆ
ಭಗವಾನ್ ಮಹಾವೀರರ ವಾಣಿಯ ಸಮಾನವೇ ಈ ಗ್ರಂಥವೂ ಸಹ ಜೈನ ದರ್ಶನದ ಆಧಾರ ಸ್ತಂಭವಾಯಿತು. ನ್ಯಾಯ ದರ್ಶನದಲ್ಲಿ ನ್ಯಾಯ ಸೂತ್ರಗಳನ್ನು, ವೈಶೇಷಿಕ ದರ್ಶನದಲ್ಲಿ ವೈಶೇಷಿಕ ಸೂತ್ರಗಳನ್ನು, ಮೀಮಾಂಸಾ ದರ್ಶನದಲ್ಲಿ ಜೈಮಿನಿ ಸೂತ್ರಗಳನ್ನು, ವೇದಾಂತ ದರ್ಶನದಲ್ಲಿ ಬಾದರಾಯಣ ಸೂತ್ರಗಳನ್ನು ಮತ್ತು ಯೋಗ ದರ್ಶನದಲ್ಲಿ ಯೋಗ ಸೂತ್ರಗಳನ್ನು ಪ್ರಮುಖ ಉತ್ಕೃಷ್ಟ ಗ್ರಂಥವೆಂದು ಮನ್ನಿಸುವಂತೆಯೇ ಜೈನ ದರ್ಶನದಲ್ಲಿ ಈ ತತ್ವಾರ್ಥ ಸೂತ್ರ ಗ್ರಂಥವನ್ನು ಉತ್ಕೃಷ್ಟ ಗ್ರಂಥ ಎಂದು ಮನ್ನಿಸಲಾಗಿದೆ. ಜೈನ ಧರ್ಮದ 2 ಸಂಪ್ರದಾಯಗಳಲ್ಲಿ, ಅಂದರೆ ದಿಗಂಬರ ಮತ್ತು ಶ್ವೇತಾಂಬರ ಸಂಪ್ರದಾಯಗಳಲ್ಲಿ ತತ್ವಾರ್ಥ ಸೂತ್ರ ಗ್ರಂಥಕ್ಕೆ ಒಂದೇ ರೀತಿಯ ಮಾನ್ಯತೆ ಮತ್ತು ಆಧಾರವಿದೆ. 2 ಸಂಪ್ರದಾಯಗಳ ಪ್ರಮುಖ ಆಚಾರ್ಯರು ಇದರ ಮೇಲೆ ಮಹತ್ವಪೂರ್ಣ ಟೀಕಾ ಗ್ರಂಥಗಳನ್ನು ರಚಿಸಿದ್ದಾರೆ. ಇದರ ಸೂತ್ರವಾದ ಪ್ರಮಾಣ ನೈರಧಿಗಮಃವನ್ನು ಆಧಾರವನ್ನು ಮಾಡಿಕೊಂಡು ಅನೇಕ ದಾರ್ಶನಿಕರು ಪ್ರಮಾಣ ಶಾಸ್ತ್ರದ ವಿವೇಚನೆಯನ್ನು ಮಾಡಿದ್ದಾರೆ. ದಿಗಂಬರ ಜೈನರಲ್ಲಿ ಇದರ ಪಠನ ಮಾತ್ರದಿಂದಲೇ ಒಂದು ಉಪವಾಸದ ಫಲ ಸಿಗುತ್ತದೆ ಎಂದು ಹೇಳಿದ್ದಾರೆ. ದಶ ಅಧ್ಯಾಯೇ ಪರಿಚಿನ್ನೆ ತತ್ವಾರ್ಥೆ ಪಾಠಿತೆ ಸತಿ ಫಲಂ ಸ್ಯಾದುಪವಾಸಸ್ಯ ಭಾಷಿತಂ ಮುನಿಪುಂಗವೇ. ಅರ್ಥಾತ್ 10 ಅಧ್ಯಾಯ ಪ್ರಮಾಣವಿರುವ ತತ್ವಾರ್ಥ ಸೂತ್ರದ ಪಠನ ಮಾಡುವುದರಿಂದ ಉಪವಾಸದ ಫಲ ಸಿಗುತ್ತದೆ ಎಂದು ಮುನಿ ಶ್ರೇಷ್ಠರು ಹೇಳಿದ್ದಾರೆ. ತತ್ವಾರ್ಥ ಸೂತ್ರ ಗ್ರಂಥದ ಪ್ರಥಮ ಸೂತ್ರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗದಲ್ಲಿ ಮೋಕ್ಷದ ಮಾರ್ಗವನ್ನು ತಿಳಿಸಿದ್ದಾರೆ. ಇದೇ ಈ ಗ್ರಂಥದ ಪ್ರಧಾನ ವಿಷಯವಿದೆ. ಇದೇ ಕಾರಣದಿಂದಲೇ ಇದನ್ನು ಮೋಕ್ಷಶಾಸ್ತ್ರ ಎಂದು ಸಹ ಕರೆಯುತ್ತಾರೆ. 2ನೆಯ ಸೂತ್ರ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ನಲ್ಲಿ ತತ್ವಾರ್ಥದ ಶ್ರದ್ಧೆಯನ್ನು ಸಮ್ಯಕ್ ದರ್ಶನ ಎಂದು ಹೇಳಿ ಮುಂದೆ 10 ಅಧ್ಯಾಯಗಳಲ್ಲಿ 7 ತತ್ವಗಳ ವಿವೇಚನೆಯನ್ನೇ ಕ್ರಮವಾಗಿ ಮಾಡಲಾಗಿದೆ. ಮೊದಲಿನ 4 ಅಧ್ಯಾಯಗಳಲ್ಲಿ ಜೀವತತ್ವದ, 5ನೇ ಅಧ್ಯಾಯದಲ್ಲಿ ಅಜೀವತತ್ವದ, 6ನೇ ಮತ್ತು 7ನೆಯ ಅಧ್ಯಾಯಗಳಲ್ಲಿ ಆಶ್ರವ ತತ್ವದ, 8ನೇ ಅಧ್ಯಾಯದಲ್ಲಿ ಬಂಧ ತತ್ವದ ಮತ್ತು 9ನೆಯ ಅಧ್ಯಾಯದಲ್ಲಿ ಸಂವರ ಮತ್ತು ನಿರ್ಜರ ತತ್ವಗಳ ಹಾಗೂ 10ನೆಯ ಅಧ್ಯಾಯದಲ್ಲಿ ಮೋಕ್ಷ ತತ್ವದ ವರ್ಣನೆ ಇದೆ. ಇದರಿಂದಲೇ ಈ ಗ್ರಂಥದ ವಾಸ್ತವಿಕ ಹೆಸರು ತತ್ವಾರ್ಥವಿದೆ. ಇದೇ ಇದರ ಮೂಲ ಹೆಸರಾಗಿದೆ. ಏಕೆಂದರೆ ಈ ಗ್ರಂಥದ ಎಲ್ಲಕ್ಕಿಂತ ಮಹತ್ವಶಾಲಿಯಾದ
3 ಟೀಕೆಗಳಲ್ಲಿ ಮೊದಲನೆಯ ಟೀಕೆ ಸರ್ವಾರ್ಥ ಸಿದ್ಧಿಗೆ ತತ್ವಾರ್ಥ ವೃತ್ತಿ, ಎರಡನೆಯ ಟೀಕೆಗೆ ತತ್ವಾರ್ಥ ವಾರ್ತಿಕ ಮತ್ತು ಮೂರನೆಯ ಟೀಕೆಗೆ ತತ್ವಾರ್ಥ ಶ್ಲೋಕವಾರ್ತಿಕ ಎಂಬ ಹೆಸರನ್ನು ಅವುಗಳ ರಚನೆಕಾರರು ಇಟ್ಟಿದ್ದಾರೆ. ಹಾಗೂ ತತ್ವಾರ್ಥ ಶ್ಲೋಕ ವಾರ್ತಿಕದ ರಚನಾಕಾರರಾದ ಆಚಾರ್ಯ ವಿದ್ಯಾನಂದರು ತಮ್ಮ ಆಪ್ತ ಪರೀಕ್ಷೆಯ ಕೊನೆಯಲ್ಲಿ ತತ್ವಾರ್ಥ ಶಾಸ್ತ್ರ ಎಂದು ಹೆಸರಿನಿಂದಲೇ ಈ ಗ್ರಂಥವನ್ನು ಉಲ್ಲೇಖಿಸಿದ್ದಾರೆ. ಈ ಗ್ರಂಥವು ಸೂತ್ರ ರೂಪದಲ್ಲಿ ಇರುವುದರಿಂದ ತತ್ವಾರ್ಥ ಸೂತ್ರ ಎಂಬ ಹೆಸರಿನಿಂದ ಇದು ಪ್ರಸಿದ್ಧವಾಗಿದೆ. ಶ್ವೇತಾಂಬರ ಸಂಪ್ರದಾಯದಲ್ಲಿಯೂ ಇದೇ ಹೆಸರಿನಿಂದಲೇ ಖ್ಯಾತವಾಗಿದೆ ಮತ್ತು ಈ ಸಂಪ್ರದಾಯದಲ್ಲಿಯೂ ಪ್ರಚಲಿತವಿರುವ ಸೂತ್ರಪಾಠದ ಮೇಲೆ ಒಂದು ಭಾಷ್ಯೆಯು ಇದ್ದು ಅದನ್ನು ಸ್ವಪಜ್ಞ ಎಂದು ಕರೆಯಲಾಗುತ್ತದೆ. ಆ ಭಾಷ್ಯದ ಆರಂಭಿಕ ಶ್ಲೋಕಗಳಲ್ಲಿ ಹಾಗೂ ಪ್ರಶಸ್ತಿಗಳಲ್ಲಿಯೂ ಅದರ ಹೆಸರನ್ನು ತತ್ವಾರ್ಥಾಧಿಗಮ ಎಂದು ನೀಡಿದ್ದಾರೆ. ಆದ್ದರಿಂದ ಇದನ್ನು ತತ್ವಾರ್ಥಾಧಿಗಮ ಸೂತ್ರ ಎಂದು ಸಹ ಕರೆಯುವರು. ತತ್ವಾರ್ಥ ಸೂತ್ರ ಎಂತಹ ಗ್ರಂಥವೆಂದರೆ ಅದರ ಟೀಕೆಯನ್ನು ಬರೆಯುವುದು ಟೀಕಾಕಾರರಿಗೆ ಒಂದು ಮಹಾನ್ ಸೌಭಾಗ್ಯದ ವಿಷಯವಾಗಿದೆ. ಆದ್ದರಿಂದಲೇ ಇದರ ಮೇಲೆ ಅನೇಕ ಮಹತ್ವಪೂರ್ಣ ಮತ್ತು ಸಾಧಾರಣ ಸಂಸ್ಕೃತ ಟೀಕೆಗಳನ್ನು ರಚಿಸಲ್ಪಟ್ಟಿವೆ. ಹಿಂದಿ ಟೀಕೆಗಳು ಅನೇಕ ಇವೆ. ಆದರೂ ಈ ಗ್ರಂಥದ ಮೇಲೆ ಹಿಂದಿಯಲ್ಲಿ ಎಲ್ಲ ಸಂಸ್ಕೃತ ಟೀಕೆಗಳ ಅವಶ್ಯಕ ಹಾಗೂ ಉಪಯೋಗಿ ವಿಷಯಗಳು ಬರುವಂತಹ ಒಂದು ಟೀಕೆಯನ್ನು ಬರೆಯಬೇಕೆಂದು ನನಗೆ ಭಾವನೆಯಾಯಿತು. ಅಂದರೆ ಕೈಲಾಸ ಚಂದ್ರ ಶಾಸ್ತ್ರಿಗಳು ಹೇಳುತ್ತಿದ್ದಾರೆ. ಆದರೆ ನಾನು ಬರೆಯುವುದನ್ನು ಪ್ರಾರಂಭ ಮಾಡಿದಾಗ ನನ್ನ ವಿಷಯವು ಬದಲಾಯಿತು ಮತ್ತು ಆಗ ಸೂತ್ರದ ಅರ್ಥವನ್ನು ಸ್ಪಷ್ಟಗೊಳಿಸಲು ಯಾವುದು ಉಪಯೋಗ ಇದೆಯೋ ಅದನ್ನೇ ನೀಡೋಣ ಎಂದು ತೀರ್ಮಾನಿಸಿದೆನು. ಹಾಗೂ ತತ್ವಾರ್ಥದ ಸೂತ್ರವನ್ನು ಮತ್ತು ಸರ್ವಾರ್ಥ ಸಿದ್ಧಿಯನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಜೊತೆಗೆ ಸ್ವಾಧ್ಯಾಯ ಪ್ರೇಮಿಗಳಿಗೂ ಅನುಕೂಲ ಆಗುವಂತಹ ರೀತಿಯಲ್ಲಿ ಬರೆಯಬೇಕೆಂದು ನಿರ್ಧಾರ ಮಾಡಿದೆನು ಎಂದು ಕೈಲಾಸ ಚಂದ್ರ ಶಾಸ್ತ್ರಿಯವರು ಹೇಳುತ್ತಾರೆ. ಹೀಗಾಗಿ ನಾನು ಸೂತ್ರದ ಅರ್ಥವನ್ನಾದರೂ ತತ್ವಾರ್ಥ ಸೂತ್ರ ಅಭ್ಯಾಸಿಸುವ ದೃಷ್ಟಿಯಿಂದ ಬರೆದೆನು ಮತ್ತು ವಿಶೇಷಾರ್ಥ ಹಾಗೂ ಶಂಕ ಸಮಾಧಾನಗಳನ್ನು ಪ್ರಾಯಶಃ ತತ್ವಾರ್ಥ ಸಿದ್ಧಿ ಅಭ್ಯಾಸಿಸುವವರ ದೃಷ್ಟಿಯಿಂದ ಬರೆಯಲಾಗಿದೆ. ಇದರಿಂದಲೇ ವಿಶೇಷ ಅರ್ಥದ ಹೊರಗೆ ಯಾವ ಶಂಕ ಸಮಾಧಾನಗಳು ಇವೆಯೋ ಅವುಗಳನ್ನು ಬೇರೆ ಬೇರೆಯಾಗಿ ನೀಡಲಾಗಿದೆ. ಸರ್ವಾರ್ಥ ಸಿದ್ಧಿಯ ದಾರ್ಶನಿಕ ಚರ್ಚೆಗಳನ್ನು ಬಿಟ್ಟು ಪ್ರಾಯಶಃ ಅದರ ಎಲ್ಲ ಸೈದ್ಧಾಂತಿಕ ಚರ್ಚೆಗಳು
ವಿಶೇಷ ಅರ್ಥಗಳಲ್ಲಿ ಬಂದಿವೆ. ದಾರ್ಶನಿಕ ಚರ್ಚೆಗಳನ್ನು ನಾನು ಏಕೆ ಬಿಟ್ಟಿದ್ದೇನೆ ಎಂದರೆ, ಮೊದಲನೆಯದಾಗಿ ಅದಿಲ್ಲದೆ ಅದರ ಗೂಢಾರ್ಥವನ್ನು ತಿಳಿದುಕೊಳ್ಳಲು ಕಠಿಣವಾಗುವಂತಹ ಸಂಬಂಧ ತತ್ವಾರ್ಥ ಸೂತ್ರದ ಜೊತೆ ಇಲ್ಲ. ಎರಡನೆಯದಾಗಿ ಆ ಚರ್ಚೆಗಳು ಸ್ವಾಧ್ಯಾಯ ಪ್ರೇಮಿಗಳ ದೃಷ್ಟಿಯಲ್ಲಿ ಎಷ್ಟು ಗಹನವಾಗಿದೆಯೋ ಅಷ್ಟು ಉಪಯೋಗಿಯಾಗಿಲ್ಲ. ಇಲ್ಲಿ ಒಂದೆರಡು ವಿಷಯಗಳನ್ನು ತತ್ವಾರ್ಥ ವಾರ್ತಿಕದಿಂದಲೂ ತೆಗೆದುಕೊಳ್ಳಲಾಗಿದೆ. ಈ ನನ್ನ ಟೀಕೆ ಇಲ್ಲಿಯವರೆಗೆ ಹಿಂದಿಯಲ್ಲಿ ರಚಿತವಾಗಿರುವ ಟೀಕೆಗಳಿಗಿಂತ ಸ್ವಲ್ಪ ಭಿನ್ನ ಪ್ರಕಾರವಾಗಿದೆ. ನಾನು ಪ್ರತಿಯೊಂದರ ಅರ್ಥ ಮತ್ತು ವಿಶೇಷಾರ್ಥಗಳನ್ನು ಅಳತೆ ಮಾಡಿ ತೂಗಿದಂತಹ ಶಬ್ದಗಳಲ್ಲಿ ಬರೆದಿದ್ದೇನೆ. ಹೆಚ್ಚು ವಿಸ್ತಾರವಾಗಿ ಬರೆದಿಲ್ಲ. ಹಾಗೆ ಹೇಳಬೇಕೆಂದರೆ ತತ್ವಾರ್ಥ ಸೂತ್ರದ ಎಲ್ಲ ವಿಷಯಗಳು ಗಹನವಿದೆ ಮತ್ತು ಬೇರೆಯವರು ಅರ್ಥ ಮಾಡಿಸದೆ ಅದನ್ನು ತಿಳಿಯುವುದು ಕಠಿಣವಿದೆ. ಈ ನನ್ನ ಪ್ರಯತ್ನದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸ್ವಾಧ್ಯಾಯ ಪ್ರೇಮಿಗಳಿಗೆ ಸ್ವಲ್ಪವಾದರೂ ಲಾಭವಾದರೆ ನಾನು ನನ್ನ ಪ್ರಯತ್ನ ಸಫಲವಾಯಿತು ಎಂದು ತಿಳಿಯುತ್ತೇನೆ ಎಂದು ಕೈಲಾಸಚಂದ್ರ ಶಾಸ್ತ್ರಿ ಬನರಸ್ ಅವರು ಹೇಳಿದ್ದಾರೆ. ಇವು ಇಷ್ಟು ಮೂಲ ಲೇಖಕರ ಪ್ರಸ್ತಾವನೆ ಆಗಿದೆ. ತತ್ವಾರ್ಥ ಸೂತ್ರ ಗ್ರಂಥದ ಕವಿ ಕೃತಿಯ ಪರಿಚಯ ನೀಡಲು ಪ್ರಯತ್ನಿಸುವೆನು. ತತ್ವಾರ್ಥ ಸೂತ್ರ ಎಂಬಲ್ಲಿ 3 ಪದಗಳಿವೆ. ಮೊದಲು ತತ್ವ, ಅರ್ಥ, ಸೂತ್ರ. ತತ್ವ ಅಂದರೆ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ. ಅರ್ಥ ಎಂದರೆ ತತ್ವಗಳ ವಿವೇಚನೆ. ಸೂತ್ರ ಅಂದರೆ ಕಡಿಮೆ ಅಕ್ಷರಗಳಿಂದ ಕೂಡಿದ್ದು, ಸಂಶಯಗಳಿಂದ ರಹಿತವಾಗಿದ್ದು, ಸಾರಗಳಿಂದ ಕೂಡಿದ್ದು, ರಹಸ್ಯ ವಿಷಯಗಳ ನಿರ್ಣಯ ಮಾಡುವಂಥದ್ದು, ನಿರ್ದೋಷವಾದದ್ದು ಮತ್ತು ಯಥಾರ್ಥವಾದದ್ದು ಇರುವುದನ್ನು ಸೂತ್ರ ಎಂದು ವಿದ್ವಾಂಸರಿಂದ ಹೇಳಲ್ಪಟ್ಟಿದೆ. ತತ್ವಾರ್ಥ ಸೂತ್ರ ಎಂದರೆ 7 ತತ್ವಗಳ ವಿಷಯದಲ್ಲಿ ಸಂಶಯಕ್ಕೆ ಅವಕಾಶವಿಲ್ಲದಂತೆ ಸ್ಪಷ್ಟವಾಗಿ ವಿವರಿಸುವುದು ಎಂದಾಗುತ್ತದೆ. ಉಮಾಸ್ವಾಮಿ, ಉಮಾಸ್ವಾತಿ ಎಂದೇ ಪರಿಚಿತರಾಗಿರುವ ಆಚಾರ್ಯರು ಗೃದ್ಧ ಪಿಂಚ ಆಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. 2ನೇ ಶತಮಾನದಲ್ಲಿ ವಿದ್ಯೆ, ಸಂಯಮ ಮತ್ತು ತಪಸ್ಸುಗಳಲ್ಲಿ ಇವರಿಗೆ ಸಮಾನವಾಗಿರುವ ಇನ್ನೊಬ್ಬ ಮುನಿ ಇರಲಿಲ್ಲ ಎಂದು ಹೇಳುತ್ತಾರೆ. ಪ್ರಾಣಿ ಸಂಯಮದಲ್ಲಿ ವಿಶೇಷ ಎಚ್ಚರಿಕೆಯನ್ನು ಇವರು ಕೊಡುತ್ತಾ ಇರುವ ಕಾರಣದಿಂದ ನವಿಲುಗರಿಯ ಪಿಂಚಿಯು ಬಿದ್ದು ಹೋದ ನಂತರ ಗೃದ್ಧದ ಅಂದರೆ ಹದ್ದಿನ ಗರಿಗಳಿಂದ ಮಾಡಿದ ಪಿಂಚಿಯನ್ನು ಉಪಯೋಗ ಮಾಡುತ್ತಿದ್ದರು. ಆದ ಕಾರಣ
ಇವರನ್ನು ಶ್ರಾವಕರೊಬ್ಬರು ಗೃದ್ಧ ಪಿಂಚಾಚಾರ್ಯ ಎಂದು ಸಂಬೋಧಿಸಿದರು. ನಂತರದ ಕಾಲದಲ್ಲಿ ವೀರಸೇನಾಚಾರ್ಯರು, ಆಚಾರ್ಯ ವಿದ್ಯಾನಂದರು ಇತ್ಯಾದಿಯವರು ತಮ್ಮ ತಮ್ಮ ಕೃತಿಗಳಲ್ಲಿ ಇವರನ್ನು ಗೃದ್ಧ ಪಿಂಚಾಚಾರ್ಯ ಎಂದೇ ಸ್ತುತಿಸಿದ್ದಾರೆ. ಪ್ರಾಕೃತ ಭಾಷೆಯಲ್ಲಿ ಮೊದಲು ಅನೇಕ ಗ್ರಂಥಗಳು ರಚಿತವಾಗಿದ್ದವು. ನಂತರದ ಕಾಲದಲ್ಲಿ ಬ್ರಾಹ್ಮಣ ಧರ್ಮದ ಪ್ರಾಬಲ್ಯವು ಅಧಿಕವಾಗಲು ಅವರ ಸಾಹಿತ್ಯದ ಭಾಷೆ ಸಂಸ್ಕೃತವು ರಾಜ ಮಹಾರಾಜರುಗಳಿಂದ ಹಾಗೂ ವಿದ್ವಾಂಸರಿಂದ ಅಧಿಕವಾಗಿ ಬಳಸತೊಡಗಿ ಸಂಸ್ಕೃತ ಭಾಷೆ ದೇಶಭಾಷೆ ಎಂದು ಗೌರವವನ್ನು ಪಡೆಯಿತು. ಆ ಸಮಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಗ್ರಂಥಗಳನ್ನು ರಚಿಸಬೇಕಾಗಿದ್ದಿತ್ತು. ಆದ ಕಾರಣ ಸಂಸ್ಕೃತ ಭಾಷೆಯ ಪ್ರಭಾವ ಜೈನ ಮತ್ತು ಬೌದ್ಧ ಧರ್ಮಗಳ ಮೇಲೂ ಬಂದಿತ್ತು. ಆ ಸಮಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿತವಾದ ಪ್ರಥಮ ಗ್ರಂಥವೆಂದರೆ ಶ್ರೀಮದ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಇದೆ. ಇದು ಸೂತ್ರಬದ್ಧವಾಗಿರುವ ಕಾರಣ ಇದನ್ನು ಮುಂದೆ ತತ್ವಾರ್ಥ ಸೂತ್ರ ಎಂದು ಕರೆದರು. ಈ ಗ್ರಂಥ ರಚನೆಯ ವಿಷಯದಲ್ಲಿ ಜೈನ ಸಾಹಿತ್ಯದಲ್ಲಿ ಒಂದು ದಂತಕಥೆ ಇದೆ. ಅವು ಹೀಗಿವೆ. ಗುಜರಾತಿನಲ್ಲಿ ಊರ್ಜಯಂತ ಗಿರಿಯ ಸಮೀಪದಲ್ಲಿ ಗಿರಿನಗರ ಎಂಬ ನಗರವಿದ್ದಿತ್ತು. ಆ ನಗರದಲ್ಲಿ ಶ್ವೇತಾಂಬರ ಸಂಪ್ರದಾಯದ ಸಿದ್ದಯ್ಯ ಎಂಬ ಹೆಸರಿನ ಒಬ್ಬ ವಿದ್ವಾಂಸರು ಶ್ವೇತಾಂಬರ ಸಂಪ್ರದಾಯದ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ಅವರು ಒಮ್ಮೆ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ ಎಂದು ಸೂತ್ರವನ್ನು ರಚಿಸಿ ಒಂದು ಹಲಗೆಯ ಮೇಲೆ ಬರೆದು ಮನೆಯಲ್ಲಿ ನೇತು ಹಾಕಿದರು. ಒಂದು ದಿನ ಆಹಾರ ಚರ್ಯೆಗಾಗಿ ಗೃದ್ಧಪಿಂಚ ಆಚಾರ್ಯರು ಆ ಮನೆಗೆ ಬಂದರು. ಮನೆಯಲ್ಲಿ ನೇತು ಹಾಕಿದ್ದ ಆ ಸೂತ್ರವನ್ನು ನೋಡಿ ಅದರ ಆರಂಭದಲ್ಲಿ ಸಮ್ಯಕ್ ಎಂಬ ಪದವನ್ನು ಜೋಡಿಸಿದರು. ಹೊರಗೆ ಹೋಗಿದ್ದ ಸಿದ್ದಯ್ಯನು ಮನೆಗೆ ಹಿಂತಿರುಗಿ ಬಂದಾಗ ಆ ಹಲಗೆಯಲ್ಲಿ ಬರೆದ ಸೂತ್ರದಲ್ಲಿ ಸಮ್ಯಕ್ ಪದವನ್ನು ನೋಡಿ ಇದನ್ನು ಯಾರು ಬರೆದರು ಎಂದು ತಾಯಿಯಲ್ಲಿ ಕೇಳಿದನು. ಮುನಿರಾಜರು ಎಂದು ಉತ್ತರವನ್ನು ತಾಯಿಯಿಂದ ಪಡೆದು ಆ ಮುನಿರಾಜರನ್ನು ಹುಡುಕಾಡುತ್ತಾ ಅವರ ಬಳಿ ಬಂದನು. ಸ್ವಾಹಿತ ಯಾವುದರಲ್ಲಿದೆ ಎಂದು ಆ ಸಿದ್ದಯ್ಯನು ಮುನಿರಾಜರನ್ನು ಪ್ರಶ್ನಿಸಿದಾಗ ಆಚಾರ್ಯರು ಮೋಕ್ಷ ಎಂದು ಉತ್ತರಿಸಿದರು. ಅದರ ಸ್ವರೂಪ ಹೇಗಿದೆ ಮತ್ತು ಅದರ ಪ್ರಾಪ್ತಿಯ ಉಪಾಯವೇನು ಎಂದು ಪುನಃ ಪ್ರಶ್ನೆಯನ್ನು ಮಾಡುತ್ತಾನೆ. ಆಗ ಆಚಾರ್ಯರು ಕೆಲವರು ಶ್ರದ್ಧೆಯನ್ನು ಮೋಕ್ಷ ಮಾರ್ಗ ಎನ್ನುವರು, ಕೆಲವರು ಜ್ಞಾನ, ನಿರಾಪೇಕ್ಷ ಚಾರಿತ್ರವನ್ನು ಮೋಕ್ಷ ಮಾರ್ಗ ಎನ್ನುತ್ತಾರೆ. ಆದರೆ ಕೇವಲ ಔಷಧಿಯ ಜ್ಞಾನವು
ಅಥವಾ ಶ್ರದ್ಧೆ ಅಥವಾ ಉಪಯೋಗದಿಂದ ರೋಗ ನಿವೃತ್ತಿಯಾಗುವುದಿಲ್ಲ. ಅದೇ ಪ್ರಕಾರ ಕೇವಲ ಶ್ರದ್ಧೆ, ಕೇವಲ ಜ್ಞಾನ ಅಥವಾ ಕೇವಲ ಚಾರಿತ್ರದಿಂದ ಮೋಕ್ಷದ ಪ್ರಾಪ್ತಿಯಾಗುವುದಿಲ್ಲ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಎಂದು ಉತ್ತರಿಸಿದರು. ಹೀಗೆಯೇ ಶಿಷ್ಯನ ಪ್ರಶ್ನೆ ಗುರುವಿನ ಉತ್ತರ ನೀಡುತ್ತಾ 10 ಅಧ್ಯಾಯಗಳು ಪೂರ್ಣವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಈ ಗ್ರಂಥದ ಮಂಗಲಾಚರಣೆಯಿಂದ ಈ ಗ್ರಂಥವು ಆರಂಭವಾಗಲಿದೆ. पंचपरमेष्टि भगवान की जय हो. आचार्य श्री उमास्वामी महाराज की जय हो. प्रणम्य सागर महाराज की जय हो. जिनवाणी माता की जय हो. अहिंसा परमो धर्म की जय हो.